ಹಲೋ ಫ್ರೆಂಡ್ಸ್, ಇವತ್ತು ನಾನು ಟೊಮೆಟೊ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ತುಂಬ ಟೊಮೆಟೊ ಬಂದಿತ್ತು, ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿರೋ ಟೊಮೆಟೊ ಮಾತ್ರ ತೊಳೆದು ಒರೆಸಿ ಯಾವ ಥರ ಆದ್ರೂ ಕಟ್ ಮಾಡಿ ಈಗ ಒಂದು ಬಾಣಲಿಲಿ ಹಾಕಿದ್ದೀನಿ. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದೀನಿ. ಆನ್ ಮಾಡಿ ಇದರಲ್ಲಿ ನಾನು ಒಂದಿಷ್ಟು ಉಪ್ಪನ್ನು ಹಾಕ್ತೀನಿ. ಹಳ್ಳುಪ್ಪಾದರೂ ಪರವಾಗಿಲ್ಲ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಮೋರ್ ದೆನ್ 100 ಗ್ರಾಮ್ ಇದೆ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ ಹುಣಸೆ ಹುಳಿನ ಹಾಕಬೇಕು. ಸ್ವಲ್ಪ ದೊಡ್ಡ ಗಾತ್ರ ಒಂದು ಉಂಡೆ ಆಗುವಷ್ಟು ಹುಣಸೆಹಣ್ಣ ನೆನೆ ಹಾಕಿ ಅದನ್ನು ಈಗ ಕಿವಿಚಿ ಅದರಲ್ಲಿರೋ ನೀರನ್ನು ಹಾಕಬೇಕು. ಈಗ ಹಾಕಿ ತೋರಿಸ್ತೀನಿ. ಈಗ ನೋಡಿ ಹಾಕ್ತಾಯಿದ್ದೀನಿ ಹುಣಸೆಹಣ್ಣಿನ ರಸ. ಇದು ನೋಡಿ ತೆಗ್ದಿದ್ದೀನಿ. ಮತ್ತು ಈಗ ಇದು ಇನ್ನೂ ನೀರು ಬಿಟ್ಕೊಳ್ಳುತ್ತೆ. ಉಪ್ಪು ಮತ್ತು ಹುಣಸೆಹಣ್ಣು ಬೇರೆ ಇದೆ, ಟೊಮೆಟೊಲ್ಲಿರೋದು ನೀರು ಬಿಟ್ಕೊಳ್ಳುತ್ತೆ. ಇದು ನೀರು ಹೋಗೋವರೆಗೂ ಇದೇ ಥರ ಆನ್ ಮಾಡಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಜೋರಾಗಿಟ್ಟು ವೇಟ್ ಮಾಡ್ತೀನಿ. ಈಗ ನೋಡಿ ಇನ್ನೊಂದು ಫ್ರೈಯಿಂಗ್ ಪ್ಯಾನಲ್ಲಿ ಒಂದು ಚಮಚೆ ಮೆಂತೆಕಾಳು, ಜೀರಿಗೆ ಮತ್ತು ಸಾಸಿವೆ ಕಾಳು ಎಲ್ಲನೂ ಒಂದೊಂದು ಚಮಚೆ ತೊಗೊಂಡಿದ್ದೀನಿ. ಯಾಕೆಂದರೆ ನನ್ನ ಟೊಮೆಟೊ ತುಂಬ ಜಾಸ್ತಿ ಇದೆ. ಕಡಿಮೆ ಇದ್ದವರು ಹಾಫ್ ಟೀ ಸ್ಪೂನ್ ತೊಗೋಬೋದು. ಮತ್ತು ಮೆಂತೆ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಕಹಿ ಆಗುತ್ತೆ, ಜೀರಿಗೆ ಜಾಸ್ತಿ ತೊಗೋಬೋದು. ಈಗ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಡ್ರೈ ಮಾಡಿ, ಅಂದರೆ ಬಿಸಿ ಇರಬಾರ್ದು, ಆರಿದ ಮೇಲೆ ಇದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ತೋರಿಸ್ತೀನಿ. ಇನ್ನೂ ಫ್ರೈ ಆಗಬೇಕು. ಚೆನ್ನಾಗಿ ರೆಡ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಮೆಂತೆಕಾಳು ಎಲ್ಲ ಕೆಂಪಗಾಗಿದೆ. ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಆರಿದ ಮೇಲೆ ಇದನ್ನು ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ತೋರಿಸ್ತೀನಿ. ಮತ್ತು ಸೈಡ್ ಬೈ ಸೈಡ್ ಇದು ತುಂಬ ಕುದೀತಾ ಇದೆ, ತುಂಬ ನೀರು ಬಿಟ್ಕೊಂಡಿದೆ. ಇದೆಲ್ಲ ನೀರು ಹೋಗಿ ಗೊಜ್ಜು ಥರ ಆಗೋವರೆಗೂ ನಾವು ವೇಟ್ ಮಾಡಬೇಕು. ನನ್ನ ಹತ್ರ ನಿಯರ್ಲಿ 2 kgs ಟೊಮೆಟೊ ಇತ್ತು. 1.5 kgs ಯೂಸ್ ಮಾಡಿದ್ದೀನಿ. ಈಗ ಇನ್ನೊಂದು ಫ್ರೈಯಿಂಗ್ ಪ್ಯಾನಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಇದರಲ್ಲಿ 1 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಎಲ್ಲ ಸಾಸಿವೆ ಚಟ್ಪಟ ಅಂತ ಇದೆ. ಈಗ ಇದರಲ್ಲಿ ಒಂದಿಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಅದು ಮೇಲೆ ಹಾರಿಬಿಡುತ್ತೆ. ಇದರಲ್ಲಿ ಕರಿಬೇವು ಹಾಕಿದ್ದೀನಿ. ಮತ್ತು ಒಂದಿಷ್ಟು ಮೆಣಸಿನ್ಕಾಯಿ ಕಟ್ ಮಾಡಿರೋದು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಚಿಕ್ಕ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಬೇಕಂದರೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಬೋದು, ಯಾಕೆಂದರೆ ತುಂಬ ಬಿಸಿಯಾಗಿದೆ. ಇದರಲ್ಲಿ ಹಿಂಗೆ ಹಾಕ್ತಾಯಿದ್ದೀನಿ, ಹಿಂಗು. ಮತ್ತು ಒಂದು 2 ದೊಡ್ಡದ ಸ್ಪೂನು ಚಿಲ್ಲಿ ಪೌಡರ್, ಒಣಮೆಣಸಿನ್ಕಾಯಿ ಪೌಡರ್ ಹಾಕ್ತಾಯಿದ್ದೀನಿ. ತುಂಬ ಖಾರ ಆಗ್ಬೋದು, ಒಂದು ಸ್ವಲ್ಪ ತೆಗಿತಾ ಇದ್ದೀನಿ, ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಈಗ ಗ್ಯಾಸ್ ಸ್ಟವ್ ಆಫೇ ಇದೆ. ಇದರಲ್ಲಿ ಆಗಲೇ ಮಿಕ್ಸ್ ಮಾಡ್ಕೊಂಡಿರೋ ಹುರಿದಿಟ್ಕೊಂಡಿರೋ ಮೆಂತೆಕಾಳು, ಜೀರಿಗೆ ಮತ್ತು ಸಾಸಿವೆ ಅದನ್ನೆಲ್ಲ ಗ್ರೈಂಡ್ ಮಾಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಸೈಡ್ ನೋಡಿ, ಇದಿನ್ನೂ ನೀರು ಬಿಟ್ಕೊಳ್ತಾನೆ ಇದೆ, ಇನ್ನೂ ಕುದೀತಾ ಇದೆ. ಸೊ ಇದು ತುಂಬ ಟೈಮ್ ಬೇಕು. ಸ್ವಲ್ಪ ಸ್ಟವ್ ಜಾಸ್ತಿ ದೊಡ್ಡದಾಗಿ ಮಾಡಿ ಇದ್ರ ಮೇಲೆ ಏನಾದರೂ ಮುಚ್ಬೋದು, ಇಲ್ಲಾಂದರೆ ಅದೇ ಓಪನ್ನಾಗಿ ಬಿಟ್ಟು
ನೀರು ಹೋಗೋವರೆಗೂ ಗೊಜ್ಜಾಗೋವರೆಗೂ ವೇಟ್ ಮಾಡಿ, ಮಾಡಿದಾದಮೇಲೆ ಇದನ್ನು ಇದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಅದಾದಮೇಲೆ ತೋರಿಸ್ತೀನಿ. ಈಗ ನೋಡಿ ಎಷ್ಟೊಂದು ನೀರೆಲ್ಲ ಕಡಿಮೆ ಆಗಿದೆ. ಇದು ತುಂಬ ಟೈಮ್ ತೊಗೊಳ್ತು, ಒಂದು ಅರ್ಧ ಗಂಟೆನ ಜಾಸ್ತಿನೇ ತೊಗೊಂಡಿದೆ. ಇದೆಲ್ಲ ಮಾಡಿರೋ ಮಸಾಲೆನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಮಾಡಿರೋ ಮಸಾಲೆ ಎಲ್ಲ ಇದರೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಇನ್ನೂ ಉರಿತಾನೆ ಇದೆ, ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಆಲ್ರೆಡಿ ಸ್ವಲ್ಪ ಎಣ್ಣೆನೂ ಬಿಟ್ಕೋತಾ ಇದೆ, ಆದರೆ ಇನ್ನೂ ಇದರಲ್ಲಿ ನೀರಿನ ಅಂಶ ಇದೆ. ಫುಲ್ ನೀರೆಲ್ಲ ಹೋಗಿ ಗೊಜ್ಜು ಥರ ಆಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇನ್ನೊಂದು ಚೆನ್ನಾಗಿ ಬೇಯಲಿ. ನೋಡಿ ಫ್ರೆಂಡ್ಸ್, ಇದು ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ರೆಡಿಯಾಗಿದೆ. ಇದನ್ನು ನಾವು ರೈಸಲ್ಲಿ ಹಾಕ್ಕೋಬೋದು. ಏನಾದರೂ ಊಟ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಗೊಜ್ಜು ಥರನೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಹೊರಗಡೆನೂ ಇಟ್ಕೋಬೋದು. 2-3 ಮಂತ್ಸ್ ಅಂತೂ ಕೆಡೋದಿಲ್ಲ. ಬೇಕಂದರೆ ಫ್ರಿಜ್ಜಲ್ಲೂ ಇಟ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.